ಸೊ ಈಗ ಇತ್ತೀಚೆಗೆ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತಾ ಇರೋದು ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡಿದಾಗ ಹೆಚ್ಚಿನ ಜನ ಜಾಸ್ತಿ ಆಸಕ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು, SIPಗಳನ್ನು ಮಾಡೋದಿರ್ಬೋದು, ಅಥವಾ ಬೀಸ್ಗಳನ್ನು ETF ಬೈ ಮಾಡೋದಿರ್ಬೋದು. ಏಕೆಂದರೆ ಒಂದು ವಿಚಾರ ಏನು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಒಂದು 140 ಕೋಟಿ ಪಾಪ್ಯುಲೇಷನ್ ಇರ್ಬೋದು. ಸೊ ಗಣತಿ ಇನ್ನೂ ಈಗ ಮಾಡಿಲ್ಲ. ಈಗ ಮಾಡಿದ್ರೆ ನಮಗೆ ವಿ ಆರ್ ನಂಬರ್ 1 ಇನ್ ಇದು ಪಾಪ್ಯುಲೇಷನ್ನಲ್ಲಿ 150-160 crores ದಾಟಿರ್ಬೋದು. ಸೊ ಇದರಲ್ಲಿ ಎಷ್ಟು ಜನದ ಹತ್ರ ಡಿಮ್ಯಾಟ್ ಅಕೌಂಟ್ಸ್ ಇದೆ ಅಂತ ಚೆಕ್ ಮಾಡಿದಾಗ ಕರೋನಾಕ್ಕಿಂತ ಹಿಂದೆ ಅಂತೂ ಮರ್ತು ಬಿಡ್ರಿ, ಈಗ ಲೆಕ್ಕ ಹಾಕಿದರೆ ಒಂದು 19 ಕೋಟಿ ಅಕೌಂಟ್ಸ್ಗಳಿದ್ದಾವೆ. ಮೈ ಗಾಡ್. ಸರಿ, ಫಾರ್ ಎ ಪಾಪ್ಯುಲೇಷನ್ ಆಫ್ 140-150 crores 19 ಕೋಟಿ ಇಸ್ ನಥಿಂಗ್. ಫಸ್ಟ್ ಪಾಯಿಂಟ್. ಇದರಲ್ಲಿ ರಿಯಲ್ ಆಗಿ ಆ್ಯಕ್ಟಿವ್ ಇನ್ವೆಸ್ಟರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಕೇವಲ 4 ಕೋಟಿ ಜನ ಇದ್ದಾರೆ. ಸೊ ನನಗೆ ಹೇಳಿ, ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಈ ಶೇರ್ಸ್ಗಳಲ್ಲಿ ದುಡ್ಡು ಹಾಕೋವಂಥದ್ದು. ಶೇರ್ಸ್ ಅಂದ ತಕ್ಷಣ ಏನು ಅಂದರೆ, ಒಂದು ಶೇರ್ ಕಂಪ್ನಿನಲ್ಲಿ ನಮ್ಮದು ಇರಲಿ ಅನ್ನೋದು. ದಟ್ ಈಸ್ ಕಾಲ್ಡ್ ಅಸ್ ಶೇರ್. ಎ ಶೇರ್ ಇಸ್ ಅ ಶೇರ್ ಇನ್ ದಿ ಶೇರ್ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಫ್ಯಾಂಟಾಸ್ಟಿಕ್. ನಾವು ಕೂಡ ಓನರ್ಶಿಪ್ ಆಗೋವಂಥದ್ದು. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತಾ ಕಡಿಮೆ ಆಗ್ತಾ ಹೋಗುತ್ತೋ? ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪ್ನಿಗಳು ಎಷ್ಟು, ನಿಫ್ಟಿ ಒಳಗಿರ್ತಕ್ಕಂಥ 50 ಕಂಪ್ನಿಗಳು. ನಿಫ್ಟಿ ಅಂತ ನಮ್ಮ ಕಿವಿ ಕೇಳೋ 50 ಕಂಪ್ನಿಗಳ ಒಂದು ಸಮೂಹ. ಈ 50 ಕಂಪ್ನಿಗಳು ಅವೇ ಇದ್ದಾವೆ. ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅಂದರೆ ಡಿಮಾಂಡ್ ಈಸ್ ಮೋರ್, ಸಪ್ಲೈ ಇಸ್ ಲೆಸ್, ಆಟೋಮೆಟಿಕ್ಲಿ ಪ್ರೈಸಸ್ ಟು ಗೋ ಅಪ್. ನೈಸ್. ಸೊ ಐ ಆಲ್ವೇಸ್ ಬಿಲೀವ್, आदमी और मार्केट दोनों ऊपर ही जाना है.